ಕರಕುಶಲ ಕೈಮಗ್ಗ ಉತ್ಪನ್ನಗಳಿಗೆ ಪ್ರೋತ್ಸಾಹಿಸಲು ಕೇಂದ್ರ ಸರ್ಕಾರದ ಜವಳಿ ಸಚಿವಾಲಯ ವತಿಯಿಂದ ಮೈಸೂರಿನಲ್ಲಿ ಆಯೋಜಿಸಲಾಗಿರುವ ಶಿಲ್ಪ ಬಜಾರ್ ಮೇಳಕ್ಕೆ ಶಾಸಕ ಟಿಎಸ್ ಶ್ರೀವತ್ಸ ನಿನ್ನೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಚೆನ್ನೈನ ಜವಳಿ ಸಚಿವಾಲಯದ ಅಭಿವೃದ್ಧಿ ಆಯುಕ್ತರ ಕಚೇರಿ ಉಪನಿರ್ದೇಶಕ ಕೆ ಧನರಾಜನ್, ಜೆಎಸ್ಎಸ್ ಅರ್ಬನ್ ಹಾತ್ನ ಯೋಜನಾಧಿಕಾರಿ ಎಂ ಶಿವನಂಜಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಶ್ರೀವತ್ಸ, ಮೇಳದಲ್ಲಿ ವಿವಿಧ ರಾಜ್ಯಗಳಿಂದ 20ಕ್ಕೂ ಹೆಚ್ಚು ಮಾರಾಟಗಾರರು ಆಗಮಿಸಿ ತಮ್ಮ ವಸ್ತುಗಳ ಪ್ರದರ್ಶನ ಜೊತೆಗೆ ಮಾರಾಟ ಮಾಡುತ್ತಿದ್ದಾರೆ ಎಂದರು. ಇಲ್ಲಿ ಜನ ಕೊಂಡ್ಕೋತಾರೆ, ಬೇರೆ ಬೇರೆ ಊರಿಂದನೂ ಬಂದು ಕೊಂಡ್ಕೋತಾರೆ ಅನ್ನುವಂಥ ಹೆಸರನ್ನ ಗಳಿಸಿರುವಂಥ ಜೆಎಸ್ಎಸ್ ಅರ್ಬನ್ ಹಾತಲ್ಲಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದೀನಿ. ಗ್ರಾಹಕರಾದ ಅರ್ಚನಾ, ತಾವು ಪ್ರತಿ ವರ್ಷ ಈ ಮೇಳಕ್ಕೆ ಬರುತ್ತೇವೆ. ಇಲ್ಲಿ ಕುಶಲಕರ್ಮಿಗಳಿಂದ ತಯಾರಿಸಿರುವ ಸೀರೆ ಹಾಗೂ ಇತರ ವಸ್ತುಗಳು ಖರೀದಿ ಮಾಡುವುದಾಗಿ ತಿಳಿಸಿದರು. ಇಲ್ಲಿ ಬಂದಾಗ ಸುಮ್ಮನೆ ನೋಡ್ಕೊಂಡು ಹೋಗಿ ಬಂದವರು ಎಷ್ಟೊಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ತುಂಬಾ ಖುಷಿ ಆಗುತ್ತೆ ಜಾಗ ನೋಡ್ಲಿಕ್ಕೆ ಅಥವಾ ಪರ್ಚೇಸ್ ಮಾಡ್ಲಿಕ್ಕೆ. ಆಯೋಜಕ ರಾಕೇಶ್, ಮೇಳವು ಸೆಪ್ಟೆಂಬರ್ 21ರವರೆಗೆ ನಡೆಯಲಿದ್ದು ದೇಶದ 25ಕ್ಕೂ ಹೆಚ್ಚು ರಾಜ್ಯಗಳ 150ಕ್ಕೂ ಹೆಚ್ಚು ಮಳಿಗೆಗಳಿವೆ. ಮೇಳವು ಬೆಳಗ್ಗೆ 10:30ರಿಂದ ರಾತ್ರಿ 9ರವರೆಗೆ ತೆರೆದಿರಲಿದೆ ಎಂದು ಮಾಹಿತಿ ನೀಡಿದರು. ಏನಾದರೂ ಅವಶ್ಯಕತೆ ಇತ್ತು ಅಂತಂದರೆ ಖಂಡಿತವಾಗ್ಲೂ ಬಂದಿರುವ ಗ್ರಾಹಕರು ಮತ್ತು ಕರಕುಶಲ ಕರ್ಮಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ. ಗ್ರಾಹಕ ಮಹೇಶನ್, ಇದೊಂದು ಬೃಹತ್ ಮಟ್ಟದ ಪ್ರದರ್ಶನ ಮತ್ತು ಮಾರಾಟ ಮೇಳವಾಗಿದ್ದು ಇಲ್ಲಿ ವಿವಿಧ ರೀತಿಯ ವಸ್ತುಗಳನ್ನು ಖರೀದಿಸಲು ಸುವರ್ಣ ಅವಕಾಶ ಎಂದು ತಿಳಿಸಿದರು. ನಮಗೆ ತುಂಬ ಖುಷಿ ಅನಿಸ್ತಿದೆ. ಮೈಸೂರಿಗರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಮೇಳದಲ್ಲಿ ಮರದ ಕೆತ್ತನೆ, ಮರದ ಶಿಲ್ಪಗಳು, ಕಂಚಿನ ವಿಗ್ರಹಗಳು, ವಿವಿಧ ವಿನ್ಯಾಸದ ಆಭರಣಗಳು, ಸೀರೆ, ಉಡುಪುಗಳು, ಕಂಚಿನ ವಿಗ್ರಹಗಳು, ಮಣ್ಣಿನ ಮಡಿಕೆಗಳು, ಆಭರಣಗಳು, ಕಲಂಕಾರಿ ಚಿತ್ರಕಲೆ, ಕಸೂತಿ ಕಲೆ, ಬಿದಿರು ಬೆತ್ತದ ವಸ್ತುಗಳು ಸೇರಿದಂತೆ ವಿವಿಧ ಬಗೆಯ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಹಮ್ಮಿಕೊಳ್ಳಲಾಗಿದೆ.